ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 129 ಶ್ಲೋಕ 161. ಕಾರ್ಯಕಾರಣ ನಿರ್ಮುಕ್ತ ಕಾಮಕೇಲಿತರಂಗಿತ ಕನತ್ಕನಕತಾಟಂಕ ಲೀಲಾ ವಿಗ್ರಹಧಾರಿಣಿ. ಮೊದಲನೆಯ ನಾಮ ಕಾರ್ಯಕಾರಣ ನಿರ್ಮುಕ್ತ. ಕಾರ್ಯಕಾರಣಗಳಿಂದ ಮುಕ್ತಳಾಗಿರುವವಳು ಅಂತ ಅರ್ಥ. ಕಾರ್ಯ ಅಂದ್ರೇನು, ಕಾರಣ ಅಂದ್ರೇನು ಅಂತ ವೇದಾಂತ ಶಾಸ್ತ್ರ ಹೇಳುತ್ತೆ. ಜಗತ್ತು ಅನ್ನುವಂಥದ್ದು ಕಾರ್ಯ, ಈ ಜಗತ್ತನ್ನು ನಿರ್ಮಾಣ ಮಾಡಿದಂಥದ್ದು ಕಾರಣ. ಇಲ್ಲಿ ಜಗನ್ಮಾತೆಯನ್ನು ನಾವು ಆತ್ಮರೂಪದಿಂದ ಕಾಣುವಂತಹ ಸಂದರ್ಭದಲ್ಲಿ ಕಾರ್ಯ ಮತ್ತು ಕಾರಣ ಎರಡೂ ಒಬ್ಬಳೇ ಆಗಿರ್ತಾಳೆ. ಹಾಗಾಗಿ ಕಾರ್ಯಕಾರಣಗಳಿಂದ ಮುಕ್ತಳಾದವಳು. ಇದನ್ನು ಶ್ವೇತಾಶ್ವತರ ಉಪನಿಷತ್ತು ಹೀಗೆ ಹೇಳುತ್ತೆ, ನತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ. ಅವನಿಗೆ ಕರಣವಾಗಲಿ ಕಾರ್ಯವಾಗಲಿ ಇಲ್ಲ. ಅವನಿಗೆ ಅಂತಂದರೆ ಆತ್ಮನಿಗೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಆತ್ಮಸ್ವರೂಪ ಜಗನ್ಮಾತೆ ಆದ್ದರಿಂದ ಕಾರ್ಯಕಾರಣ ಅನ್ನುವಂಥದ್ದು ಇಲ್ಲ. ಜಗನ್ಮಾತೆ ಒಬ್ಬಳೇ ಇರುವಂಥವಳು ಅನ್ನುವುದು ಅರ್ಥ ಆಗತ್ತೆ. ಮುಂದಿನ ನಾಮ ಕಾಮಕೇಲಿ ತರಂಗಿತ. ಕಾಮಕೇಲಿ ತರಂಗಿತ. ಕೇಲಿ ಅಂತಂದರೆ ಆಟ, ತರಂಗಿತ ಅಂತಂದರೆ ಅಲೆಯಾಗಿರುವವಳು. ಕ್ರೀಡಾ ವಿಲಾಸಗಳ ತರಂಗದಿಂದ ಜಗನ್ಮಾತೆ ಶೋಭಿಸ್ತಾ ಇದ್ದಾಳೆ ಅಥವಾ ತುಂಬಿದಂಥವಳಾಗಿದ್ದಾಳೆ. ಯಾರ ಕೇಲಿ ಅಥವಾ ಯಾರ ಆಟ ಅಂತ ಹೇಳಿದ್ರೆ ಕಾಮಕೇಲಿ. ಇಲ್ಲಿ ಕಾಮ ಅನ್ನುವಂತಹ ಶಬ್ದದ ಅರ್ಥ ಪರಮೇಶ್ವರ ಅಂತ ಅರ್ಥ. ಕಾಮೇಶ್ವರ ಅಂತ ನಾವು ಹಿಂದೆ ನೋಡಿದ್ವಿ. ಕಾಮೇಶ್ವರ ಅಂದರೆ ಈಶ್ವರ. ಕಾಮಕೇಲಿ ತರಂಗಿತ, ಆ ಕಾಮೇಶ್ವರನ ಕ್ರೀಡಾ ವಿಲಾಸಗಳ ತರಂಗಗಳಿಂದ ತುಂಬಿದವಳು ಅಂತ ಅರ್ಥ ಆಗತ್ತೆ. ಕಾಮ ಅನ್ನುವಂತಹ ಶಬ್ದಕ್ಕೆ ಈಶ್ವರ ಅಂತ ಅರ್ಥ ಮಾಡಿಕೊಂಡಾಗ ಕಾಮೇಶ್ವರಸ್ಯ ಕೇಲೀನಾಂ ಕ್ರೀಡಾ ವಿಲಾಸಾನಾಂ ತರಂಗಾಹ ಪರಂಪರಾಹ ಸಂಜಾತಾಹ ಅಸ್ಯಾಹ ಅಂತ ಅರ್ಥ ಆಗತ್ತೆ. ಆ ಪರಮೇಶ್ವರನ ಕ್ರೀಡೆ ಯಾವುದು ಅಂತ ಹೇಳಿದ್ರೆ ಜಗತ್ತನ್ನು ಸೃಷ್ಟಿ ಮಾಡೋದು, ಪಾಲನೆ ಮಾಡೋದು, ಇದನ್ನು ಲಯಗೊಳಿಸೋದು. ಈ ಆಟವನ್ನು ಪರಮೇಶ್ವರ ಆಡ್ತಾ ಇರುವಾಗ ಈ ಆಟಕ್ಕೆ ಸಾಕ್ಷಿಯಾಗಿರುವಂಥವಳು, ಈ ಆಟದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತವಳು ಜಗನ್ಮಾತೆ. ಹಾಗಾಗಿ ಜಗನ್ಮಾತೆಯನ್ನು ಕಾಮಕೇಲಿ ತರಂಗಿತ ಅಂತ ಕರಿತೀವಿ. ಮುಂದಿನ ನಾಮ ಕನಕ ತಾಟಂಕ. ತಾಟಂಕ ಅಂತಂದರೆ ಕಿವಿಯಲ್ಲಿ ಹಾಕ್ಕೊಳ್ಳುವಂತಹ ಓಲೆಗಳು, ಆಭರಣಗಳು. ಎಂತಹ ಆಭರಣಗಳನ್ನು ಜಗನ್ಮಾತೆ ಧರಿಸಿದ್ದಾಳೆ ಅಂತಂದರೆ ಕನಕ. ಕನತ್ ಅನ್ನುವಂತಹ ಶಬ್ದದ ಅರ್ಥ ಥಳಥಳಿಸೋದು, ಹೊಳೆಯೋದು ಅಂತ. ಕನಕ ಅಂತಂದರೆ ಬಂಗಾರ. ಹೊಳಿತಾ ಇರುವಂತಹ ಬಂಗಾರದ ಓಲೆಗಳನ್ನು ಧರಿಸಿರುವಂಥವಳು. ಕಣಿದೀಪ್ತಿ ಕಾಂತಿ ಗತಿಷು ಅನ್ನುವಂತಹ ಧಾತುವಿಗೆ ಕಣತ್ ಅನ್ನುವಂತಹ ಶಬ್ದ ಬರುತ್ತೆ, ಅಂದರೆ ಹೊಳೆಯೋದು ಅಂತ ಅರ್ಥ. ಆ ಹೊಳಿತಾ ಇರುವಂತಹ ಬಂಗಾರದ ಕಿವಿಯ ಓಲೆಗಳನ್ನು ಜಗನ್ಮಾತೆ ಧರಿಸಿದ್ದಾಳೆ. ಅವುಗಳನ್ನು ನೋಡಿ ನಾವು ಆನಂದ ಪಡ್ತೀವಿ. ಆ ಜಗನ್ಮಾತೆ ನಮ್ಮ ಕಣ್ಣುಗಳಿಗೆ ಆನಂದವನ್ನು ಉಂಟು ಮಾಡುವುದಕ್ಕಾಗಿ ಆಭರಣಗಳನ್ನು ಧರಿಸಿದಂಥವಳು. ಲೀಲಾ ವಿಗ್ರಹಧಾರಿಣಿ. ಮುಂದಿನ ನಾಮ ಜಗನ್ಮಾತೆ ಈ ಆಭರಣಗಳನ್ನು ಧರಿಸಿದ್ಯಾಕೆ ಅಂತ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದಲ್ವಾ? ಅದಕ್ಕೆ ಉತ್ತರವೇ ಮುಂದಿನ ನಾಮ ಲೀಲಾ ವಿಗ್ರಹಧಾರಿಣಿ. ಲೀಲೆಗಾಗಿ ತನ್ನ ಶರೀರವನ್ನು ಧರಿಸಿದಂಥವಳು. ಜಗನ್ಮಾತೆಗೆ ಯಾವುದೇ ಆಭರಣಗಳನ್ನ ಹಾಕ್ಕೊಳ್ಬೇಕು, ಸುಂದರವಾಗಿ ಕಾಣಬೇಕು, ಹಾಗಿರಬೇಕು ಹೀಗಿರಬೇಕು ಅಂತೇನಿಲ್ಲ. ಈ ಜಗತ್ತಿನ ಜನರಿಗೋಸ್ಕರ, ಜಗತ್ತನ್ನು ರಕ್ಷಿಸುವುದಕ್ಕ, ಜಗತ್ತನ್ನು ಖುಷಿಯಾಗಿ ಇಟ್ಟಿರುವುದಕ್ಕೋಸ್ಕರ ತನ್ನ ಒಂದು ಲೀಲೆಯನ್ನು ಜಗನ್ಮಾತೆ ತೋರಿಸ್ತಾಳೆ. ಆ ಕಾರಣಕ್ಕಾಗಿ ತನ್ನ ಶರೀರವನ್ನು ಧಾರಣೆ ಮಾಡುತ್ತಾಳೆ ಅಂತ. ಲೀಲೆಯ ಅನಾಯಾಸೇನ ವಿಗ್ರಹಾನ್ ಅವತಾರ ವಿಶೇಷಾನ್ ಧಾರಯತೀತಿ ಲೀಲಾ ವಿಗ್ರಹಧಾರಿಣಿ. ತನ್ನ ಲೀಲೆಯಿಂದ ಜಗತ್ತನ್ನು ರಕ್ಷಿಸುವುದಕ್ಕಾಗಿ, ಈ ಜಗತ್ತನ್ನು ನಮ್ಮನ್ನೆಲ್ಲರನ್ನ ಉದ್ಧರಿಸುವುದಕ್ಕಾಗಿ ಜಗನ್ಮಾತೆ ಶರೀರದ ಧಾರಣೆಯನ್ನು ಮಾಡುತ್ತಾಳೆ ವಿನಃ ಅವಳಿಗೆ ಯಾವುದೇ ರೀತಿಯಾದಂತಹ ಶರೀರ ಇಲ್ಲ.
ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮವು ಇದೇ ಮಾತನ್ನು ಹೇಳ್ತಾನೆ. ಅರ್ಜುನ, ನನಗೂ ನಿನಗೂ ಬೇಕಾದಷ್ಟು ಜನ್ಮಗಳಾಗಿ ಹೋಗಿದೆ, ಆದರೆ ನಾನು ಬಂಧನಕ್ಕೆ ಸಿಕ್ಕಾಕಿಕೊಳ್ಳುವಂಥವನಲ್ಲ. ಕಾರಣ ಏನು ಅಂತಂದರೆ, ನಾನು ಜಗತ್ತಿನ ಕಲ್ಯಾಣಕ್ಕಾಗಿ ಬರ್ತೀನಿ ವಿನಃ ಹುಟ್ಟಬೇಕು ಅಂತ ಹುಟ್ಟೋನಲ್ಲ ಅಂತ. ನಾವೆಲ್ಲ ಹುಟ್ಟಿರೋದು ನಮ್ಮ ಕರ್ಮಗಳನ್ನು ಸವಿಸೋದಕ್ಕಾಗಿ. ಹಿಂದೆ ಮಾಡಿದ ಕರ್ಮಗಳನ್ನು ಈ ಜನ್ಮದಲ್ಲಿ ಅನುಭವಿಸ್ತೀವಿ, ಈಗ ಮಾಡೋ ಕರ್ಮಗಳನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸಕ್ಕೆ ಬರ್ತೀವಿ. ಆದರೆ ಭಗವಂತನಿಗೆ ಹೀಗೆ ಜನ್ಮಗಳು ಬರೋದಿಲ್ಲ. ಜಗತ್ತನ್ನು ರಕ್ಷಿಸುವುದಕ್ಕಾಗಿ, ಲೀಲೆಗಾಗಿ ಭಗವಂತ ದೇಹಧಾರಣೆಯನ್ನು ಮಾಡ್ತಾನೆ, ಭಗವತಿ ದೇಹಧಾರಣೆಯನ್ನು ಮಾಡ್ತಾಳೆ. ಹಾಗಾಗಿ ಜಗನ್ಮಾತೆ ಲೀಲಾ ವಿಗ್ರಹ ಧಾರಿಣಿ ಅಂತ ಕರೆಸ್ಕೊಳ್ತಾಳೆ. ಇನ್ನೊಂದು ಅರ್ಥದಲ್ಲಿ ದೇವಾನಾಂ ಕಾರ್ಯಸಿದ್ಧ್ಯರ್ಥಂ ಆವಿರ್ಭವತಿ. ಈ ದೇವತೆಗಳ ಕೆಲಸ ಆಗಲಿ ಅನ್ನೋ ಕಾರಣಕ್ಕಾಗಿ ಜಗನ್ಮಾತೆ ಆವಿರ್ಭವಿಸ್ತಾಳೆ, ಕಾಣಿಸಿಕೊಳ್ತಾಳೆ. ಸಾ ಯದಾ ಉತ್ಪನ್ನೇತಿ ತದಾ ಲೋಕೆ ಸಾ ನಿತ್ಯಾಪಿ ಅಭಿಧೀಯತೆ. ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.